ಟಿಟಿ ಕೂಡ ಸಿಂಗಲ್ ಓನರಾ? ಯಾವುದು ಟಿಟಿ ಸಿಂಗಲ್ ಓನರ್ ಸರ್. ನೋಡಿ ಇದೆಲ್ಲ ನಮ್ಮ ಗಾಡಿನೇ, ಇದೆಲ್ಲ ಎಲ್ಲ ಕಮ್ಮಿ ಕೊಡ್ತಾ ಇದ್ದೀನಿ. ಎಲ್ಲ ಕಮ್ಮಿ, ಎಕ್ಸೆಂಟು, ಟೂರೆಸ್ಸು ಎಲ್ಲ ಗಾಡಿಗಳು ಇದಾವೆ. ಹೌದು ನೋಡಿ. ಎಷ್ಟಿದೆ ಸರ್ ಗಾಡಿಗಳು? Ertiga ಇದೆ, ಎಲ್ಲ ಇದೆ. ಇಲ್ಲೊಂದು 50 ಗಾಡಿ ಇದೆ ನೋಡಿ. ಇಲ್ಲೊಂದು 50 ಗಾಡಿಗಳು ಇದಾವೆ. ಹೌದು ನೋಡಿ, ಇನೋವಾ ನಿಂತಿದೆ, ಡಿಸೈರ್ ಆಪಲ್ ಕಟ್ ನಿಂತಿದೆ, ಎರ್ಟಿಗಾ ನಿಂತಿದೆ, ಎಲ್ಲೋ ಬೋರ್ಡ್ ಎಲ್ಲ ಹೌದು, ಇಟಿಎಸ್ ಮ್ಯಾಗ್ವಿಲ್ ಇದೆ, ಎಲ್ಲ ಎಲ್ಲೋ ಬೋರ್ಡ್. ಕಮ್ಮಿ ಕೊಡ್ತೀನಿ ಅಂತಿದ್ರೆ ಕೊಡ್ತಿದ್ದೀರಾ? ಕೊಡ್ತಾ ಇದ್ದೀನಿ, ಕೊಡ್ತಾ ಕೊಡ್ತಾ ಇರೋದಲ್ಲ. ಟೂರಿಯಸ್ 2018 ಮಾಡಲು ಫಸ್ಟ್ ಓನರ್ ಆಗಿದೆ ಗಾಡಿ. 3.5 ಲಕ್ಷ ಲೋನ್ ಆಗುತ್ತೆ. ಆಮೇಲೆ ಅವ್ರ ಗಾಡಿ ಎಕ್ಸ್ಚೇಂಜ್ ಆಫರ್ ಮಾಡ್ಕೊಳ್ಬಹುದು. 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಹೌದು, A to Z 100% ನಿಮ್ಮ ಹತ್ರ ಡೀಸೆಲ್ ಗಾಡಿಗಳೇ. ಡೀಸೆಲ್ ಗಾಡಿನೇ, ಪೆಟ್ರೋಲ್ ಗಾಡಿಗಳು ಯಾವ್ದು ಇರಲ್ಲ. ಮೆಕ್ಯಾನಿಕ್ ಕೂಡ ಕರ್ಕೊಂಡ್ಬಂದು ಚೆಕ್ ಮಾಡೋದ್ರ ಮುಖಾಂತರ ತಗೋಬಹುದಲ್ವಾ ಸರ್? 10 ಸತಿ ನೋಡ್ಲಿ. 2019 ಮಾಡಲ್ ಸಿಂಗಲ್ ಓನರ್, 4.25 ಲಕ್ಷ ಲೋನ್ ಆಗುತ್ತೆ ಸರ್. ನೋಡಿ 2022 ನೀವು ವಿಡಿಯೋ ಮಾಡ್ತಾ ಇದ್ರಿ, ಗಾಡಿನೇ ಸೇಲ್ ಆಗಿ ವ್ಯಾಪಾರನ ಆಗೋಯ್ತು. ಬನ್ನಿ ಸ್ನೇಹಿತರೆ ನೋಡೋಣ. 12+1 12+1 ಇರ್ತಕ್ಕಂಥ ಗಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಿಂಗಲ್ ಓನರ್ ಬೇಕು, ಲೇಟೆಸ್ಟ್ ಮಾಡಲ್ ಬೇಕು, ತುಂಬ ಆಪ್ಷನ್ಸ್ ಬೇಕು. ಒಂದೊಂದು ಗಾಡಿಯಲ್ಲಿ 5-10 ಗಾಡಿಗಳು ಲೀಸ್ಟ್ ಬೇಕು ನಮಗೆ, ಚೆಕ್ ಮಾಡೋದಕ್ಕೆ, ನೋಡೋದಕ್ಕೆ, ಬೈ ಮಾಡೋದಕ್ಕೆ ಅಂತಕ್ಕಂಥ ಶೋರೂಮ್ ಅಂತ ಏನಾದರೂ ಇದ್ರೆ ಕರ್ನಾಟಕದಲ್ಲಿ ಅದು ಮಲೆ ಮಹದೇಶ್ವರ ಕಾರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲಲ್ಲಿ ತೋರಿಸ್ತಕ್ಕಂಥದ್ದು. ಉಮೇಶ್ ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ರೆ ಸರ್? ಚೆನ್ನಾಗಿದ್ದೀನಿ ಸರ್. ಸೂಪರ್. ಈ ಸರಿ ಕೂಡ ಲೇಟೆಸ್ಟ್ ಮಾಡಲು, ಸಿಂಗಲ್ ಓನರ್ ಗಾಡಿಗಳು. ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಗಾಡಿಗಳು ಜಾಸ್ತಿ, ಡೀಸೆಲ್ ಗಾಡಿನೇ ಜಾಸ್ತಿ. ಪೆಟ್ರೋಲ್ ವಿತ್ CNG ಇದೆಯಾ? ಪೆಟ್ರೋಲ್ CNG ಇದೆ. ಮರಾಜು ಇದಾವಾ? ಮರಾಜೂನು ಇದೆ. ಎಷ್ಟಿದಾವೆ ಸರ್ ಗಾಡಿ? ಮರಾಜ್ ಇದೆ, ಒಂದು 3-4 ಇದೆ. ಎರ್ಟಿಗಾ ಎಷ್ಟಿದಾವೆ? ಎರ್ಟಿಗಾ ಒಂದು 6-7 ಇದೆ. ಟೂರ್ ಎಷ್ಟಿದಾವೆ? ಟೂರ್ ಬಂದು 20 ಗಾಡಿ ಇದೆ. 20 ಗಾಡಿಗಳಿದಾವೆ. ಎಕ್ಸೆಂಟು ಬಂದು 15 ಗಾಡಿ ಇದೆ. ಇನ್ಯಾವ ಗಾಡಿಗಳಿದಾವೆ ಬೇರೆ? ನನ್ನ ಹತ್ರ ETS ಬಂದು ಒಂದು 7 ಗಾಡಿ ಇದೆ. ಆಮೇಲೆ ರಿಡ್ಜ್ ಬಂದು 1 ಗಾಡಿ ಇದೆ. ಎರ್ಟಿಗಾ 20 ಮಾಡಲ ಮೇಲೆ ಏನಾದರೂ ಇದಾವಾ? ಇದೆ. ಎಷ್ಟಿದಾವೆ? 20 ಇದೆ, 21 ಇದೆ, ಎಲ್ಲ ಒಂದು 7 ಗಾಡಿ ಇದೆ. 7 ಗಾಡಿ ಇದೆ. ಎಲ್ಲದಕ್ಕೂ ಲೋನ್ ಆಗುತ್ತಾ? ಎಲ್ಲದಕ್ಕೂ ಲೋನ್. ಎಷ್ಟು ಪರ್ಸೆಂಟೇಜ್ ಲೋನ್ ಮಾಡಿಸ್ಕೊಡ್ತೀರಾ? ಒಂದು 80% ಲೋನ್ ಮಾಡ್ಕೊಡ್ತೀವಿ. 80%? ಹೌದು. ಓಕೆ, ಲಾಸ್ಟ್ ಟೈಮ್ ಆಫರು, ಕಲೆಕ್ಷನು ಅದು ಇದು ಅಂತ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಏನು ಸ್ಪೆಷಲ್ಲು ಸರ್? ಈ ಸತಿ ಆಫರ್ ಗಿಫರ್ ಏನಿಲ್ಲ, ನಿಮ್ಗೆ ಅಮೌಂಟಲ್ಲೇ ಕಮ್ಮಿ ಮಾಡಿ ಕೊಡ್ತೀನಿ. ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು. ಸೂಪರ್. ಎಲ್ಲಿ ಬರುತ್ತೆ ನಿಮ್ಮ ಮಲೆ ಮಹದೇಶ್ವರ? RR ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಸ್ಟೇಷನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಮೆಡ್ ಪ್ಲೇಸ್ ಇದೆ, ಅದ್ರ ಆಪೋಸಿಟ್ ಮಹದೇಶ್ವರ ಕಾರ್ಸ್ ಅಂತ. ಗೊತ್ತಾಯ್ತಣ್ಣ, ಕರ್ನಾಟಕದ ಜನತೆ ನೋಡ್ತಾ ಇದ್ದೀರಾ. RR ನಗರ ಅಂತಾನೂ ಕರೀತಾರೆ. RR ಶಾರ್ಟ್ ಫಾರ್ಮ್ ಕರೆಯೋದು, ರಾಜರಾಜೇಶ್ವರಿ ನಗರ ಅಂತಾನೂ ಕರೆದ್ರು ಇದೇ ಏರಿಯಾನೇ. ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ಹಾಗೆ ಸ್ಟ್ರೈಟ್ ಆಗಿ ಬಂದ್ರೆ, ನಿಮಗೆ ರೈಟ್ ಸೈಡ್ ಪೊಲೀಸ್ ಸ್ಟೇಷನ್ ಬಂದ್ರೆ ಹಾಗೆ ಸ್ಟ್ರೈಟ್ ಆಗಿ ಬರಬೇಕು. ಲೆಫ್ಟ್ ಸೈಡ್ ಅಲ್ಲಿ ಮೆಡ್ ಪ್ಲಸ್ ಅಂತ ಬರುತ್ತೆ. ಆ ಮೆಡ್ ಪ್ಲಸ್ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ಮಲೆ ಮಹದೇಶ್ವರ ಕಾರ್ಸ್. ನಿಮಗೆ ಟೂರಿಸ್ಟ್ ಬೇಕಾ, ಟೂರ್ ಬೇಕಾ, ಎಕ್ಸೆಂಟ್ ಬೇಕಾ, ETS GD ಬೇಕಾ, ಎರ್ಟಿಗಾ ಬೇಕಾ, ಮರಾಜಾ ಬೇಕಾ, ಇನೋವಾ ಬೇಕಾ, ನಿಮ್ಗೆ ಎಲ್ಲಾ ತರ ಗಾಡಿಗಳು ಇಲ್ಲಿ ಸಿಗುತ್ತೆ. ವಿತ್ ನಿಮಗೆ ಅರೌಂಡ್ 80% ಲೋನ್ ಕೂಡ ಮಾಡ್ಕೊಡ್ತೀರಾ ಅಲ್ವಾ ಸರ್? ಹೌದು. ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀರಾ? ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ. ಅರೌಂಡ್ ಎಷ್ಟು ಗಾಡಿಗಳಿದಾವೆ ಈ ವಿಡಿಯೋ? ನಮ್ಮ ಹತ್ರ 90 ವೆಹಿಕಲ್ ಇದೆ. 90 ಗಾಡಿಗಳಿದಾವೆ. 90 ಗಾಡಿ ಇದೆ. ಆಗ್ಲೇ ಮಾತಾಡ್ತಾ ಹೇಳಿದ್ರಿ. ಮತ್ತೆ ನಮ್ಮ ಹತ್ರ TT ಕೂಡ ಇದೆ ನಮ್ಮ ಹತ್ರ ಅಂತ. ಸರ್, ಟೆಂಪೋ ಟ್ರೋಲರ್ ಇದೆ, ಮರಾಜ್ ಇದೆ, ಎರ್ಟಿಗಾ ಇದೆ, ಗುಂಡೆ ಎಕ್ಸೆಂಟ್ ಇದೆ, ETS ಇದೆ, ರೆಡ್ಸ್ ಇದೆ, ಆಮೇಲೆ ಡಿಸೈರ್ ಇದೆ, ಲಾಂಗ್ ಡಿಕ್ಕಿ ಇದೆ. ಸಿಂಗಲ್ ಓನರಾ? ಯಾವುದು? TT ಸಿಂಗಲ್ ಓನರ್. ಸಿಂಗಲ್ ಓನರ್ನ ಟೆಂಪೋ ಟ್ರಾವೆಲರ್ ಯಾರಾದರೂ TT ಬೈ ಮಾಡಬೇಕು ಅಂತಕ್ಕಂಥವ್ರಿಗೆ TT ಕೂಡ ಮಲೆ ಮಹದೇಶ್ವರ ಕಾರ್ಸಲ್ಲಿ ಇದೆ. ಲಾಸ್ಟ್ ಟೈಮ್ ಬಸ್ಗಳು ತೋರಿಸಿದೀವಿ, ಬಸ್ ಕೂಡ ಸೇಲ್ ಆಯ್ತು, ಎಲ್ಲ ಕ್ಲೋಸ್. ಸೇಲ್ ಆಯ್ತು. TT ಎಷ್ಟಿದ್ವು ಸರ್? TT ಒಂದು 2 ಗಾಡಿ ಇತ್ತು, ಅವಾಗ ಅದು ಸೇಲ್ ಆಯ್ತು. ಈಗ ಒಂದೇ ಒಂದು ಉಳಿದಿದೆ. ಇವಾಗ ಒಂದಿದೆ, ಅದು ಬೆಸ್ಟ್ ಪ್ರೈಸ್ ಅಲ್ಲೇ. ಹೌದು, ಮಾಡ್ಕೊಡ್ತೀವಿ ಅಷ್ಟೇ. ಪಕ್ಕ. ಸರಿ, ಡೀಟೇಲ್ ಸ್ಟಾರ್ಟ್ ಮಾಡೋಣ ಸರ್. ಮಾಡೋಣ ಬನ್ನಿ ಸರ್, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಬನ್ನಿ ಸರ್. ಇದು ನೋಡಿ ETS ಇದು 2019 ಮಾಡಲು GD ವರ್ಷನ್ ಇದು. ಈ ಗಾಡಿ ಬಂದು 66,000 ಓಡಿದೆ. 7,40,000 ಕೋಟ್ ಮಾಡ್ತಾ ಇದೀವಿ. 7,20,000 ಕೊಡ್ತೀನಿ. 7,20,000ಕ್ಕೆ 2019 ಮಾಡಲು 5 ಲಕ್ಷ ಲೋನ್ ಆಗುತ್ತೆ ಗಾಡಿ ಮೇಲೆ. 5 ಲಕ್ಷ ಲೋನು ಕೂಡ ಆಗುತ್ತೆ. ಹೌದು, ಆಲ್ ಕರ್ನಾಟಕ ಎಲ್ಲಾರ ಇರಲಿ ಲೋನ್ ಮಾಡ್ಕೊಡ್ತೀವಿ. ಒಂದು ಫೈನಲ್ ಪ್ರೈಸ್ ಸರ್? ಸರ್, ಒಂದು 7,10,000 ಕೊಡ್ತೀವಿ. 7,10,000. 10,000 ರೂಪಾಯಿ ಕಮ್ಮಿ ಮಾಡ್ತಾ ಇದ್ದೀರಾ? ಹೌದು. ಆನ್ ಟೇಬಲ್ ಇನ್ನೂ ಕಮ್ಮಿ ಆಗುತ್ತಾ? ಇಲ್ಲ ಸರ್, 7-10 ಕೊಡ್ತೀವಿ. ಅದೇ ಫೈನಲ್. ಓಕೆ, RTO ಚಾರ್ಜಸ್, ಕಮಿಷನ್ ಎಂಥದ್ದು ಇರಲ್ಲ, ಇದೇ ಫೈನಲ್ ರೇಟು. ಹೌದು, ಟ್ರಾನ್ಸ್ಫರ್ ಇದ್ರೆ RTO ಚಾರ್ಜಸ್ ಇರುತ್ತೆ, ಕಮಿಷನ್ ಏನಿರಲ್ಲ. ಕಮಿಷನ್ ಇರಲ್ಲ, RTO ಚಾರ್ಜಸ್ ಮಾತ್ರ ಇರುತ್ತೆ. 7,10,000ಕ್ಕೆ 2019 ಮಾಡಲು ETS GD ಸಿಗ್ತಾ ಇದೆ. ಅದು ಕೂಡ ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ಅಲ್ವಾ ಸರ್? ಓಕೆ ಸ್ನೇಹಿತರೆ, ಗಾಡಿ ನಂಬರ್ ತಗೊಳ್ಳಿ. ಯಾರಿಗೆಲ್ಲ ETS GD ಬೇಕು, ಡೀಸೆಲ್ ವೇರಿಯಂಟ್ ಬೇಕು, ಎಲ್ಲೋ ಬರ್ಡ್ ಬೇಕು ಅಂತಕ್ಕಂಥವ್ರಿಗೆ ಮಲೆ ಮಹದೇಶ್ವರ ಕಾರ್ಸಲ್ಲಿ ETS ತೋರಿಸ್ತಾ ಇದ್ದೀನಿ, ಮೊದಲನೇ ಗಾಡಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಟೂರಸ್ ನೋಡ್ತಾ ಇದೀವಿ. ಟೂರಸ್ ಅಲ್ವಾ ಸರ್ ಇದು? ಹೌದು, ಟೂರಸ್ 2018 ಮಾಡಲು ಫಸ್ಟ್ ಓನರ್ ಆಗಿದೆ ಗಾಡಿ. 86,000 ಓಡಿದೆ. ಈ ವೆಹಿಕಲ್ ಬಂದು ನಿಮ್ಗೆ 5,70,000 ಕೋಟ್ ಮಾಡ್ತಾ ಇದ್ದೀನಿ. 5,40,000 ಕೊಡ್ತೀನಿ. 5,40,000 ರೂಪಾಯಿಗೆ 2018 ಮಾಡಲು, ಅದು ಸಿಂಗಲ್ ಓನರ್ ಟೂರೇಸ್. ಹೌದು, ಅದು ಕೂಡ ಲೋನ್ ಆಗುತ್ತಲ್ವ? ಲೋನ್ ಆಗುತ್ತೆ, 3.5 ಲಕ್ಷ ಲೋನ್ ಆಗುತ್ತೆ. ಆಮೇಲೆ ಅವ್ರ ಗಾಡಿ ಎಕ್ಸ್ಚೇಂಜ್ ಆಫರ್ ಮಾಡ್ಕೊಳ್ಬೋದು. ಯಾವುದೇ ಗಾಡಿ ಇರಲಿ, ಯಾವುದೇ ವೈಟ್ ಬೋರ್ಡ್ ಇರುತ್ತೆ. ವೈಟ್ ಬೋರ್ಡ್ ಕೊಟ್ಟರು ತಗೊಂತೀನಿ, ಯೆಲ್ಲೋ ಬೋರ್ಡ್ ಕೊಟ್ಟರು ತಗೊಂತೀನಿ, ಗೂಡ್ಸ್ ಗಾಡಿ ಕೊಟ್ಟರು ತಗೊಂತೀನಿ. ಯಾವ್ದಾನ ವೆಹಿಕಲ್ ತಗೊಂಬನ್ನಿ, ಎಕ್ಸ್ಚೇಂಜ್ಗೆ ಇದ್ದೇ ತಗೊಂತೀನಿ ಅಲ್ವಾ ಸರ್? ಓಕೆ ನೋಡಿ ಸ್ನೇಹಿತರೆ, 2018 ಮಾಡಲು ಶಿಫ್ಟ್ ಟೂರೇಸ್ ಕೂಡ ಸಿಗ್ತಾ ಇದೆ. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ.
ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅದು ಎಲ್ಲಿ ಹೇಳ್ಬಿಡಿ ಸರ್. 5,25,000 ಕೊಡ್ತೀನಿ. 5,25,000. ಹೌದು. 25 ಏನಾದರೂ ಮೈನಸ್ ಮಾಡೋಕ್ಕಾಗುತ್ತಾ? ಬೇಡ ಅಷ್ಟೇ. 5,20 ಕೊಡ್ತೀನಿ. ಓಕೆ ಡನ್ ಸರ್. 5,20,000. ಅದೇ ರೀತಿ ಹ್ಯುಂಡೈ ಎಕ್ಸೆಂಟ್ ಕೂಡ ನೋಡ್ತಾ ಇದೀವಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ, ಡೀಟೇಲ್ಸ್ ಹೇಳಿ ಸರ್. 2018 ಮಾಡಲು ಹುಂಡೈ ಎಕ್ಸೆಂಟ್ ಇದು. ಈ ವೆಹಿಕಲ್ ಬಂದು ಎಕ್ಸೆಂಟ್ ಅಲ್ಲಿ ಪ್ರೈಮ್ ಗಾಡಿ ಇದು. ಇದು ಬಂದು ನಿಮಗೆ 4,60,000 ಕೋಟ್ ಮಾಡ್ತಾ ಇದ್ದೀನಿ. 4,35,000 ಕೊಡ್ತೀನಿ. ಸಿಂಗಲ್ ಓನರು. 4,35,000. ಇದು 2018 ಮಾಡಲು, ಇದು ಕೂಡ 2018. ಇದನ್ನಾದ್ರೂ ತಗೊಳ್ಳಿ, ಇಲ್ಲಿ ಇದನ್ನಾದ್ರೂ ತಗೊಳ್ಳಿ, ಬಟ್ ಇದು ರೇಟ್ ಕಡಿಮೆ. 4,35,000. ಇನ್ನೊಂದು 10,000 ಕಮ್ಮಿನೂ ಮಾಡ್ಕೊಡ್ತೀನಿ. 4 ಲಕ್ಷ ರೌಂಡ್ ಫಿಗರ್ ಆಗ್ಬೋದಾ? 4,25 ಮಾಡೋಣ. 4,25 ಅದೇ ಫೈನಲ್ ಮಾಡೋಣ. 4,20 ಆನ್ ಟೇಬಲ್ ಬಂದ್ರೆ ಇನ್ನೂ ಸ್ವಲ್ಪ ಕಮ್ಯುನಿಕೇಶನ್ ಮಾಡೋದ್ರ ಮುಖಾಂತರ ಕಮ್ಮಿ ಮಾಡ್ಕೊಡ್ಬೋದು ಅಲ್ವಾ ಸರ್? ಲೋನು ಕೂಡ ಆಗುತ್ತೆ. ಲೋನ್ ಬಂದು 3-3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಅಲ್ವಾ? ನೋಡಿ ಸ್ನೇಹಿತರೆ, 1 ಲಕ್ಷ ಡೌನ್ ಪೇಮೆಂಟ್ ಮಾಡೋದ್ರ ಮುಖಾಂತರ ಹ್ಯುಂಡೈ ಎಕ್ಸೆಂಟ್ ಕೂಡ ತಗೋಬಹುದು. 2018 ಮಾಡಲು ಸಿಂಗಲ್ ಓನರ್ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಂಡಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಟೂರೆಸ್ಟ್ ಕೂಡ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಇದು 2017 ಮಾಡಲು ಲಾಂಗ್ ಡಿಕ್ಕಿ ಇದು, ಟೂರ್ ಗಾಡಿ ಇದು. ಈ ವೆಹಿಕಲ್ ಬಂದು ನಿಮಗೆ 4,50,000 ಕೋಟ್ ಮಾಡ್ತಾ ಇದ್ದೀವಿ. 4,30,000 ಮಾಡ್ಕೊಡ್ತೀವಿ. 4,30,000. ಹೌದು. ಇದು ಸೇಮ್ ರೇಟು, ಇದು ಸೇಮ್ ರೇಟು ಅಲ್ವಾ? ಹೌದು. ಇದು 4,25 ಅದು ಎಕ್ಸೆಂಟು ಸ್ವಲ್ಪ ವ್ಯಾಲ್ಯೂ ಕಮ್ಮಿ, ಡಿಸೈರ್ ವ್ಯಾಲ್ಯೂ ಇದೆ ಅಲ್ವಾ? ಯಾವ ಮಾಡಲ್ ಅಂದ್ರೆ? ಇದು ಬಂದು 2017 ಮಾಡಲು ಫಸ್ಟ್ ಓನರ್ ಆಗಿದೆ. ಲಾಂಗ್ ಡಿಕ್ಕಿ ಅಲ್ವಾ? 4,30,000 ರೂಪಾಯಿಗೆ ಟೂರೆಸ್ಟ್ ಇದು ಕೂಡ ಸಿಗ್ತಾ ಇದೆ. 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. A to Z 100% ನಿಮ್ಮ ಹತ್ರ ಡೀಸೆಲ್ ಗಾಡಿಗಳೇ. ಡೀಸೆಲ್ ಗಾಡಿನೇ, ಪೆಟ್ರೋಲ್ ಗಾಡಿಗಳು ಯಾವುದೂ ಇರಲ್ಲ. ಯಾವುದಿಲ್ಲ. ಪೆಟ್ರೋಲ್ CNG ಇದೆ, ಎಟಿಗಾಗಳಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಡೀಸೆಲ್, ಮಿಕ್ಕಿದೆಲ್ಲ ಡೀಸೆಲ್. ಓಕೆ ನೋಡಿ, ಒಂದೊಂದೇ ಗಾಡಿ ಸ್ಕ್ರೀನ್ಶಾಟ್ ತಗೊಂತಾ ಇದ್ದೀರಲ್ಲ, ಗಾಡಿ ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ನಿಮಗೆ ಇಂಟೀರಿಯರ್ ಏನಾದರೂ ಬೇಕು, ಜಾಸ್ತಿ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ಫೋನ್ ಮಾಡೋದ್ರ ಮುಖಾಂತರ ತಿಳ್ಕೊಬೋದು. ಇಲ್ಲ ಡೈರೆಕ್ಟಾಗೆ ಬೆಂಗಳೂರಿನ RR ನಗರದಲ್ಲಿರ್ತಕ್ಕಂಥ ಮಲೆ ಮಹದೇಶ್ವರ ಕಾರ್ಸ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಒಂದು ಟೆಸ್ಟ್ ಡ್ರೈವು ಗಾಡಿ ಎಲ್ಲ ಚೆಕ್ ಮಾಡ್ಕೋಬಹುದು. ಮೆಕ್ಯಾನಿಕ್ ಕೂಡ ಕರ್ಕೊಂಡ್ಬಂದು ಚೆಕ್ ಮಾಡೋದ್ರ ಮುಖಾಂತರ ತಗೋಬಹುದಲ್ವಾ ಸರ್? 10 ಸತಿ ನೋಡ್ಲಿ, ಗಾಡಿ ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಬಿಡ್ಲಿ, ಅಷ್ಟೇ. ಏನ್ ತೊಂದರೆ ಇಲ್ಲ. 10 ಸತಿ ನೋಡ್ಲಿ, ತೋರಿಸ್ತೀವಿ ಗಾಡಿ ಅಷ್ಟೇ ಸರ್. ಅದೇ ರೀತಿ ಮತ್ತೊಂದು ಟೂರಿಸ್ಟ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಇದು 2019 ಮಾಡಲು ಫಸ್ಟ್ ಓನರ್ ಆಗಿದೆ. ಇದು 1,06,000 ಓಡಿದೆ ಗಾಡಿ. ಇದು ಬಂದು ನಿಮಗೆ 6,40,000 ಕೋಟ್ ಮಾಡ್ತಾ ಇದ್ದೀನಿ. 6,10,000 ಮಾಡಿ ಕೊಡ್ತೀನಿ. 6 ಲಕ್ಷ ರೌಂಡ್ ಫಿಗರ್ ಆಗುತ್ತಲ್ವಾ? ಮಾಡ್ಕೊಡ್ತೀನಿ. 2019 ಮಾಡಲ್, ಸಿಂಗಲ್ ಓನರ್. 4.25 ಲಕ್ಷ ಲೋನ್ ಆಗುತ್ತೆ. ಆಲ್ ಕರ್ನಾಟಕ ಎಲ್ಲಾರ ಇರಲಿ ಲೋನ್ ಮಾಡ್ಕೊಡ್ತೀನಿ. ಎಕ್ಸ್ಚೇಂಜ್ ಆಫರ್ ಇದೆ, ಮಾಡ್ಕೊಬೋದು. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಇನ್ನು ಉಳಿದಿದ್ದು ಲೋನ್ ಮಾಡಿಸ್ಕೊಡ್ತೀರಾ ಆಲ್ ಓವರ್ ಕರ್ನಾಟಕ? 1.5 ಇಂದ 2 ಲಕ್ಷ ಇರಬೇಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಓಕೆ ನೋಡಿ ಸ್ನೇಹಿತರೆ, ಹಾಗೆ ಇನ್ನೂ ಸ್ವಲ್ಪ ಗಾಡಿಗಳು ಇದಾವೆ ಇಲ್ಲೇ ನಿಲ್ಸಿರ್ತಕ್ಕಂಥದ್ದು. ಈ ಗಾಡಿಗಳ ಬಗ್ಗೆ ಡೀಟೇಲ್ಸ್ನ ತಿಳಿಸ್ತಾ ಹೋಗ್ತೀನಿ. ಯಾರಿಗೆಲ್ಲ ಯಾವ ಗಾಡಿ ಏನು ಬೇಕು ಅನ್ನೋದು ಸ್ಕ್ರೀನ್ಶಾಟ್ ತಗೊಳೋದ್ರ ಮುಖಾಂತರ ವಾಟ್ಸಪ್ಪಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಟೂರೇಸ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್. ಇದು 2017 ಮಾಡಲು ಫಸ್ಟ್ ಓನರ್ ಗಾಡಿ ಇದು. ಓಕೆ. 1,16,000 ಓಡಿದೆ. ಇದು ಬಂದು ನಿಮಗೆ 4.5 ಲಕ್ಷ ಕೋಟ್ ಮಾಡ್ತಾ ಇದೀವಿ. 4,30,000 ಕೊಡ್ತೀವಿ. 4,30,000 ರೂಪಾಯಿಗೆ 2017 ಮಾಡಲು. ಹೌದು. ಓಕೆ. ಸ್ವಲ್ಪ ಹೆಡ್ಲೈಟ್ ಅದು ಬಫಿಂಗ್ ಗಿಫಿಂಗ್ ಏನಾದರೂ ಅದೆಲ್ಲ ಮಾಡಿ ಕೊಡ್ತೀವಿ. ಮಾಡ್ಕೊಡ್ತೀರಾ? ಚಿಕ್ಕ ಪುಟ್ಟದ್ದು ಚಿಲ್ಲಪಲ್ರ ಇದ್ರೆ ಮಾಡಿ ಕೊಡ್ತೀವಿ ಅಂತ. ಫೈನಲ್ ಏನು ರೇಟ್ ಆಗ್ಬೋದು ಸರ್? ಇದು ಬಂದು ನಿಮಗೆ 4,25,000 ಕೊಡ್ತೀವಿ. 4,25ಕ್ಕೆ 2017 ಮಾಡಲು. ಹೌದು. 3.5 ಲೋನ್ ಮಾಡ್ಕೊಡ್ತೀವಿ. 3.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ? ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಆಮೇಲೆ ಟೋಟಲ್ ನಮ್ಮ ಹತ್ರ ನೋಡಿ 90 ವೆಹಿಕಲ್ ಇದೆ. 90 ಗಾಡಿಗಳು ಇರ್ತವೆ. 90 ಗಾಡಿ ಇದೆ. ಇಲ್ಲಿ ಬಂದು ಪಾರ್ಕಿಂಗ್ 20 ಆಗುತ್ತಷ್ಟೇ. ನಮ್ದು ಗೋಡನ್ ಇದೆ. ನಮ್ದು ಗೋಡನಲ್ಲೂ ಪಾರ್ಕಿಂಗ್ ಇದೆ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಪಾರ್ಕಿಂಗ್ ಇದೆ. ಎಲ್ಲ 90 ಇದೆ ನಮ್ಮ ಹತ್ರ ಗಾಡಿ. ಓಕೆ ನೋಡಿ ಸ್ನೇಹಿತರೆ, 2017 ಟೂರಿಸ್ಟ್ ಬೇಕಾದ್ರೆ ಅದು ಕೂಡ ಇದೆ. ಹಾಗೆ ನೆಕ್ಸ್ಟ್ ವೀಕಲ್ಲೂ ಇನ್ನೊಂದು ಹ್ಯುಂಡೈ ಎಕ್ಸೆಂಟ್ ನೋಡ್ತಾ ಇದೀವಿ. ಇದೇನು ಡೀಟೇಲ್ ಸರ್? ಇದು ಬಂದು ನಿಮಗೆ 2018 ಮಾಡಲಿದ್ದು. ಇದು ಬಂದು ನಿಮಗೆ ಸೆಕೆಂಡ್ ಓನರ್ ಆಗಿದೆ. 4,40,000 ಕೋಟ್ ಮಾಡ್ತಾ ಇದೀವಿ. ಒಂದು 4,10,000 ಕೊಡ್ತೀವಿ. 2018 ಮಾಡಲು ಸೆಕೆಂಡ್ ಓನರು 4,10,000ಕ್ಕೆ ಫೈನಲ್ ಮಾಡ್ಕೊಡ್ತಾ ಹೌದು. 3.5 ಲಕ್ಷ ಲೋನು ಮಾಡ್ಕೊಡ್ತೀವಿ. 3.5 ಲಕ್ಷ ಲೋನು ಕೂಡ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ನಿಮ್ಮಲ್ಲಿ ಸೆಕೆಂಡ್ ಓನರ್ ಕಡಿಮೆ ಅಲ್ವಾ? ಎಲ್ಲೋ ಬೋರ್ಡ್ ಕಾರ್ಗಳು ಇರ್ತಕ್ಕಂಥದ್ದು. ಸೆಕೆಂಡ್ ಓನರ್ ಒಂದು 2-3-4 ಗಾಡಿ ಇರುತ್ತೆ. ಆಲ್ಮೋಸ್ಟ್ 99% ಸಿಂಗಲ್ ಓನರ್ ಗಾಡಿಗಳು. ಸಿಂಗಲ್ ಓನರ್ ಗಾಡಿ. ಓಕೆ, ಫೈನಲ್ ಏನು ರೇಟ್ ಆಗ್ಬೋದು ಸರ್ ಎಕ್ಸೆಂಟ್? 4 ಲಕ್ಷ ಕೊಡ್ತೀವಿ. ಅದೇ ಫೈನಲ್ 4 ಲಕ್ಷ. ಅದು ಕೂಡ 390 ಕೊಡ್ತೀನಿ. 390 ಮಾಡಿಬಿಡಿ, ಇನ್ನೂ ಸ್ವಲ್ಪ ಕಡಿಮೆ ಬರ್ಲಿ ಮಾಡೋಣ. ಟ್ರೈ ಮಾಡಿ ಸರ್. ಬರ್ಲಿ. 3,90,000 ಬರ್ಲಿ ಮಾತಾಡ. ಸರ್ ಇನ್ನು ಫೈನಲ್ 3,90,000. ಸೆಕೆಂಡ್ ಓನರ್ ಗಾಡಿ 2018 ಎಕ್ಸೆಂಟ್. ಹೌದು. ಲೋನು ಕೂಡ ಆಗುತ್ತೆ. ಲೋನ್ ಬಂದು ನಿಮಗೆ 3.5 ಲಕ್ಷ ಲೋನ್. 3.5 ಲಕ್ಷ ಎಕ್ಸೆಂಟ್ಗೆ ಲೋನ್ ಕೂಡ ಆಗ್ಕೊಡುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಟೂರೆಸ್ ಇದೆ ಸರ್. ಯಾವ ಮಾಡಲ್ ಸರ್ ಇದು? ಬಂದು ನೋಡಿ 2017 ಮಾಡಲು. ಓಕೆ. ಈ ಗಾಡಿ ಬಂದು 3 ಓನರ್ ಆಗಿದೆ. ಇದು 4,30,000 ಕೋಟ್ ಮಾಡ್ತಾ ಇದ್ದೀವಿ. 3,80,000 ಕೊಡ್ತೀವಿ. 3,80,000ಕ್ಕೆ 2017 ಮಾಡಲು ಕೊಡ್ತೀನಿ. 17 ಮಾಡಲು.
ಆಲ್ಮೋಸ್ಟ್ 3,80,000 ಕೂಡ 2017 ಸ್ವಿಫ್ಟ್ ಡಿಸೈರ್ ಟೂರಸ್ಸು ಸಿಗುತ್ತೆ. ಹೌದು. 4,20,000 ಸಿಗುತ್ತೆ, 25,000 ಸಿಗುತ್ತೆ. ಹೌದು. ಇದೆಷ್ಟು ಓಡಿದೆ ಸರ್ ಗಾಡಿ? ಇದು ಬಂದು ನಿಮಗೆ 1,20,000 ಓಡಿದೆ. 1,20,000 ಕಿಲೋಮೀಟರ್ ಓಡಿರ್ತಕ್ಕಂಥದ್ದು ಥರ್ಡ್ ಓನರ್ ಗಾಡಿ. 3 ಓನರ್. ಓಕೆ, ನೋಡಿ ಸ್ನೇಹಿತರೆ, ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳೋದ್ರ ಮುಖಾಂತರ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಟೂರೆಸ್ ಇದೆ. ಟೂರೆಸ್ಸು ಆಲ್ಮೋಸ್ಟ್ ಈ ಲೈನಲ್ಲಿ ಆಲ್ಮೋಸ್ಟ್ ಎಕ್ಸೆಂಟ್ ಲಾಸ್ಟ್ನದು ETS ಅಲ್ಲ ಸರ್? ETS. ಓಕೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಗಾಡಿ ನಂಬರ್ ನೋಡ್ಕೊಳ್ಳಿ. 2018 ಮಾಡಲು ಈ ವೆಹಿಕಲ್ ಬಂದು ನಿಮಗೆ 5,60,000 ಕೋಟ್ ಮಾಡ್ತಾ ಇದೀವಿ. ಒಂದು 5,30,000 ಮಾಡ್ಕೊಡ್ತೀನಿ ನೋಡಿ. 5,60,000 ಕೋಟಿಂಗು 5,30,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಫೈನಲ್ ಅದಕ್ಕಿಂತ ನೆಗೋಷಿಯಬಲ್ 5,20 ಮಾಡ್ಕೊಡ್ತೀನಿ ನೋಡಿ. 5,20 10,000 ರೂಪಾಯಿ ಇಲ್ಲೇ ಕಡಿಮೆ ಮಾಡ್ತಾ ಇದ್ದೀವಿ. ಹೌದು. ಆನ್ ಟೇಬಲ್ ಇನ್ನೂ ಕಡಿಮೆ ಮಾಡ್ಬೋದಲ್ಲ ಸರ್? ಅಷ್ಟೇ ಲೋನ್ ಆಗುತ್ತಾ? ಆಗುತ್ತೆ. ಎಷ್ಟಾಗ್ಬೋದು? 3.5 ಆಗುತ್ತೆ. 3.5. ಎಷ್ಟು ಹೊಡಿದೆ ಸರ್ ಗಾಡಿ? ಇದು ಬಂದು ನಿಮಗೆ 81,000. 81,000. ಹೌದು. 2018 ಮಾಡಲು. ಟೂರೇಸ್ ಆಲ್ಮೋಸ್ಟ್ 2018, 19, 17 ಗಾಡಿಗಳು ಇದಾವೆ ನಿಮಗೆ ತುಂಬ ಅಲ್ಲ ಸರ್? ಸ್ವಿಫ್ಟ್ ಡಿಸೈರ್ ಟೂರೆಸ್ಸು ಇದೆ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಟೂರೆಸ್ ಇದೆ ಸರ್. ಇದು ನೋಡಿ 2017 ಲಾಂಗ್ ಡಿಕ್ಕಿ ಇದು. ಈ ವೆಹಿಕಲ್ ಬಂದು ನಿಮಗೆ 4.5 ಲಕ್ಷ ಕೋಟ್ ಮಾಡ್ತಾ ಇದೀವಿ. ಒಂದು 4,30,000 ಮಾಡ್ಕೊಡ್ತೀನಿ. 4,30,000ಕ್ಕೆ 2017 ಮಾಡಲು ಲಾಂಗ್ ಡಿಕ್ಕಿ. ಓಕೆ, ನೋಡಿ ಸ್ನೇಹಿತರೆ, ಇದಕ್ಕೂ ಕೂಡ ಇನ್ನೇನು ಆಸ್ ಯೂಶುವಲ್ ಲೋನ್ ಆಗಲೇಬೇಕು. ಎಲ್ಲ ಗಾಡಿಗಳು ಆಗೋ ಥರ ಇದಕ್ಕೂ ಕೂಡ ಆಗುತ್ತೆ. ಬಟ್ 3.5 ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಅಲ್ಲ? ಸಿಂಗಲ್ ಓನರ್ ನೋಡಿ. 3.5 ಲಕ್ಷ ಲೋನೇ ಆಗುತ್ತೆ. ಇನ್ನು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಹಾಗೆ ಸ್ನೇಹಿತರೆ, ಇನ್ನೊಂದು ಟೂರೆಸ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಇದು ನೋಡಿ 2017 ಮಾಡಲು. ಇದನ್ನು ಸೆಕೆಂಡ್ ಓನರ್ ಆಗಿದೆ. ಈ ವೆಹಿಕಲ್ ಬಂದು ನಿಮಗೆ 4,40,000 ಕೋಟ್ ಮಾಡ್ತಾ ಇದೀವಿ. ಒಂದು 4,20,000 ಕೋಟ್. 4,20,000ಕ್ಕೆ 2017 ಮಾಡಲು. ನೋಡಿ ಸ್ನೇಹಿತರೆ, ಗಾಡಿ ನಂಬರ್ ನೋಡ್ಕೊಳ್ಳಿ ಸರ್. ಲೋನು ಕೂಡ ಮಾಡಿಸ್ಕೊಡ್ತೀರಲ್ಲ ಸರ್? ಲೋನ್ ಆಗುತ್ತೆ. ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ಲೋನ್ ಆಗುತ್ತೆ ಸರ್. ಇದೆಲ್ಲ ಸ್ವಲ್ಪ ಕ್ರಾಕ್ ಆಗಿದೆ ಲೈಟಾಗಿ ಗಾಡಿ. ಇದೆಲ್ಲ ಹೊಸದು ಹಾಕ್ಸ್ಕೊಡ್ತೀರಾ? ಅದೇ ಪ್ರೈಸಲ್ಲೇ? ಹೌದು. ಎಕ್ಸ್ಟ್ರಾ ಏನು ಕೇಳಲ್ಲ? ಏನಿಲ್ಲ. ಚಿಕ್ಕ ಪುಟ್ಟದೇನೇ ಇದ್ರು ನಿಮ್ಮ ಕೈಯಿಂದನೇ ನೀವು ಮಾಡಿಸ್ಕೊಡ್ತೀವಿ. ಓಕೆ, ಅದೇ ರೀತಿ ನೆಕ್ಸ್ಟ್ ವೀಕಲ್ಲೂ ಹ್ಯುಂಡೈ ಎಕ್ಸೆಂಟ್ ಕೂಡ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಇದು 2018 ಮಾಡಲು. ಇದು ಫಸ್ಟ್ ಓನರ್ ಗಾಡಿ. ಇದು ಬಂದು ನಿಮಗೆ 4.5 ಲಕ್ಷ ಕೋಟ್ ಮಾಡ್ತಾ ಇದೀವಿ. ಒಂದು 430 430 ಮಾಡ್ಕೊಡ್ತೀವಿ. 4,30,000ಕ್ಕೆ 2018 ಮಾಡಲು ಹ್ಯುಂಡೈ ಎಕ್ಸೆಂಟ್ ಸಿಂಗಲ್ ಓನರ್. ಇದಕ್ಕೂ ಕೂಡ ಒಂದು 3.5 ಲೋನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊತಾ ಇದ್ದೀರಲ್ವಾ? ಎಕ್ಸೆಂಟ್ಗಳು ಕೂಡ ಇದಾವೆ. ಆಲ್ಮೋಸ್ಟ್ ಎಲ್ಲೋ ಬೋರ್ಡ್ ಅಂತ ಬಂದ್ರೆ ಸ್ವಿಫ್ಟ್ ಡಿಸೈರ್ ಟೂರೆಸ್ ಎಕ್ಸೆಂಟ್ ನಮ್ಮ ಹತ್ರ 15 ಗಾಡಿ ಇದೆ. ಈ ಲಾಂಗ್ ಡಿಕ್ಕಿ ಬಂದು ಒಂದು 20 ಗಾಡಿ ಇದೆ. ETS ಒಂದು 5 ಗಾಡಿ ಇದೆ. ಎರ್ಟಿಗಾ ಇದೆ 3 ಗಾಡಿ. ಆಲ್ಮೋಸ್ಟ್ ಯಾವ್ಯಾವ ಡಿಮ್ಯಾಂಡ್ ಗಾಡಿ, ಯಾವ ಗಾಡಿ ಪ್ರಚಲಿತದಲ್ಲಿ ಇದಾವೋ ರೋಡಲ್ಲಿ ಅವೆಲ್ಲ ಗಾಡಿಗಳು ನಿಮ್ಮ ಹತ್ರ ಇರುತ್ತೆ. ಅದು ಕೂಡ ಸಿಂಗಲ್ ಓನರ್ಸೇ ಜಾಸ್ತಿ ಇರ್ತಕ್ಕ ಸಿಂಗಲ್ ಓನರ್ ಅಲ್ವಾ? ಹಾಗೆ ನೆಕ್ಸ್ಟ್ ವೀಕಲ್ಲೂ ಟೊಯೋಟಾ ETS. ಯಾವ್ದು ಸರ್ ಇದು ETS ಅಲ್ಲಿ? 2000 GD ಇದು. ETS GD 2019 ಮಾಡಲು. ಇದು ಬಂದು ನಿಮಗೆ 7.5 ಲಕ್ಷ ಕೋಟ್ ಮಾಡ್ತಾ ಇದೀವಿ. ಒಂದು 7,20,000 ಕೊಡೋಣ ನೋಡಿ ಸರ್. 7,20,000ಕ್ಕೆ 2019 ಮಾಡಲು. ಹೌದು. ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಅದು GD ಅಲ್ಲ ಸರ್? GD. ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಗಾಡಿ ನಂಬರ್ ತಗೊಳ್ಳಿ. ಟೊಯೋಟಾ ETS GD 2019 ಮಾಡಲು. ಅಂದರೆ ಅರೌಂಡ್ ಒಂದು 5 ಇಯರ್ಸ್ ಗಾಡಿ. ನಿಮಗೆ ಎಷ್ಟು? 7,40,000 ಕೋಟ್ ಮಾಡ್ತಾ ಇದೀವಿ. ಒಂದು 7,20ಕ್ಕೆ ಮಾಡ್ಕೊಡಿ. ಒಂದು 7 ಲಕ್ಷ ರೌಂಡ್ ಫಿಗರ್ ಸರ್ ಮಾಡ್ಬೋದಲ್ವಾ? ನೋಡಿ, 7 ಲಕ್ಷ ರೌಂಡ್ ಫಿಗರ್ಗೆ ಟೊಯೋಟಾ ETS GD ಕೊಡ್ತಾ ಇದ್ದಾರೆ. ಅದರಲ್ಲೂ ನೆಗೋಷಿಯಬಲ್ ಆನ್ ಟೇಬಲ್ ಸ್ಲೈಟ್ಲಿ ಮಾಡಿದ್ರೆ ನಡೆಯುತ್ತೆ. ನೀವು ಡೈರೆಕ್ಟಾಗಿ ಬಂದು ಕೇಳೋದ್ರ ಮುಖಾಂತರ ವ್ಯವಹಾರ ಮುಗಿಸ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಹಾಕ್ಬೋದು. ಇಲ್ಲ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ ಡೈರೆಕ್ಟಾಗಿ ಮಲೆ ಮಹದೇಶ್ವರ ಕಾರ್ ಶೋರೂಮ್ಗೆ ಡೈರೆಕ್ಟಾಗಿ ಬರ್ಬೋದು. ನೋಡಿ ಸ್ನೇಹಿತರೆ, ಹೊರಗಡೆ ಕೂಡ ಸ್ವಲ್ಪ ಎರ್ಟಿಗಾ ಅವೆಲ್ಲ ಗಾಡಿಗಳು ನಿಂತಿದ್ದಾವೆ. ಇನೋವಾ ಕೂಡ ಇದೆ. ಇಲ್ಲೊಂದು ಎರ್ಟಿಗಾ ಇದೆ. ಯಾವ ಮಾಡಲು ಸರ್ ಇದು? ಸರ್ ಇದು 2020 ಮಾಡಲು. 2020 ಮಾಡಲು. ಹೌದು. 9.5 ಲಕ್ಷ ಕೋಟ್ ಮಾಡ್ತಾ ಇದೀವಿ. ಇದು ಬಂದು ನಿಮಗೆ ಒಂದು 9,25,000 ಕೊಡ್ತೀವಿ. 9,25,000 ಕೊಡ್ತೀವಿ. 9,25,000 2020 2020 ಮಾಡಲು. ಸಿಂಗಲ್ ಓನರ್ ಗಾಡಿ. ಹೌದು. ಏನು ಸರ್? ಸಿಂಗಲ್ ಓನರ್. ಹೌದು. ಫೈನಲ್ ಲೋನ್ ಬಂದು 98,000 ಓಡಿದೆ. 98 ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ? ಹೌದು, ಕೊಡ್ತೀವಿ. ಓಕೆ, ಫೈನಲ್ ಎಷ್ಟಾಗ್ಬೋದು ಸರ್? ಒಂದು 9,10,000 ಮಾಡ್ಕೊಡ್ತೀವಿ. ಒಂದು 9 ರೌಂಡ್ ಫಿಗರ್ ಆಗ್ಬೋದು? ಮಾಡ್ಕೊಡ್ತೀವಿ. 9 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 2022 ಮಾಡಲು ಸಿಂಗಲ್ ಓನರ್. 22 ಅಲ್ಲ 20 ಮಾಡಲ್. ಸಾರಿ, ಅದು ಕೂಡ 98,000 ಕಿಲೋಮೀಟರ್ ಓಡಿರ್ತಕ್ಕಂಥ ಎರ್ಟಿಗಾದಲ್ಲಿ ಯಾವುದು? ಎರ್ಟಿಗಾ ಪೆಟ್ರೋಲ್ CNG VX VX ಮಿಡ್ ಸೆಗ್ಮೆಂಟ್. 2M ಇದೆ, VX ಎಲ್ಲ ಮಿಕ್ಸ್ ಇದೆ.
ಪೆಟ್ರೋಲು ಪ್ಲಸ್ CNG ಎರಡೂ ಕೂಡ ಇರ್ತಕ್ಕಂಥ ಹೌದು, ಗಾಡಿ ಹೌದು, ಅಲ್ವಾ? ಹೌದು. ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ 2020 ಮಾಡಲು ಸಿಂಗಲ್ ಓನರು, ಅದು ಕೂಡ 98,000 ಕಿಲೋಮೀಟರ್ ಓಡಿರ್ತಕ್ಕಂಥ company maintenance, genuine. ಮಿಡ್ ಸೆಗ್ಮೆಂಟ್ VXI ಪೆಟ್ರೋಲ್ ಪ್ಲಸ್ CNG. ಹೌದು ನೋಡಿ 9 ಲಕ್ಷ ರೌಂಡ್ ಫಿಗರು, ಅದಕ್ಕೆ ಲೋನ್ ಕೂಡ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ನೋಡಿ ಇದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದು ಫೋಕ್ಸ್ವ್ಯಾಗನ್ ವೆಂಟೋ 2012 ಮಾಡಲು 2012 ಮಾಡಲಿದ್ದು ಹಾಂ ಐಲೇನ್ ಇದು ಡೀಸೆಲ್ ವರ್ಷನ್ ಹಾಂ ಹಾಂ ಓಕೆ. ಡೀಸೆಲ್ ವರ್ಷನ್ ಐಲೇನ್ ಇದು 2012 ಹೌದು ಸಿಂಗಲ್ ಓನರು. ಹೌದು 4 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ, 3,60,000 ಕೊಡ್ತೀನಿ. 3,60,000ಕ್ಕೆ 2012 ಮಾಡಲು ಸಿಂಗಲ್ ಓನರು ಐಲೇನ್ ಸಿಗ್ತಾ ಇದೆ. ಹೌದು ಲೋನ್ ಬೇಕಾದ್ರೂ ಒಂದು 2.5 ಲಕ್ಷ ಲೋನ್ ಮಾಡಿಕೊಡ್ತೀನಿ. ಸೂಪರ್, ಬೆಸ್ಟ್ ಪ್ರೈಸ್ ಸರ್. ವೆಂಟೋ ಐಲೇನ್ 3,60,000. ಇನ್ನೊಂದು 20,000 ಕಮ್ಮಿ ಕೊಡ್ತೀನಿ, 340 ಕೊಡ್ತೀನಿ. 340 ಲೋನು ಕೂಡ ಮಾಡಿಸ್ಕೊಡ್ತೀವಿ. ಲೋನು ಮಾಡಿಕೊಡ್ತೀನಿ 2.5. ನೋಡಿ ಸ್ನೇಹಿತರೆ, ವೈಟ್ ಬೋರ್ಡ್ ವೆಂಟೋ ನೋಡ್ತಕ್ಕಂಥವ್ರಿಗೆ ಐಲೇನ್ ಕೂಡ ಇದೆ, ಟಾಪ್ ಎಂಡ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಎರ್ಟಿಗಾ ನೋಡ್ತಾ ಇದ್ವಿ. ಯಾವ ಮಾಡಲ್ ಸರ್ ಇದು? ಇದು 2020 ಹಾಂ. CNG ಪೆಟ್ರೋಲ್. ಇದು ಬಂದು ನಿಮಗೆ 9.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ, ಒಂದು 9,20 ಕೊಡ್ತೀನಿ. ಅದು 20 ಇದು 20. ಹೌದು ಅದು 9 ಲಕ್ಷ, ಇದು 9,20,000. ಎರಡು 9 ಲಕ್ಷ ರೌಂಡ್ ಫಿಗರ್ ನೆಗೋಷಿಯಬಲ್ ಇಡಿ ತಗೊಳ್ಳಿ. ಅಲ್ವಾ? ಆಯ್ತು. ಸಿಂಗಲ್ ಓನರ್. ಇದೆಷ್ಟು ಹೊಡಿದೆ ಗಾಡಿ? ಇದು 1,03,000. 1,03,000. 98 ಓಕೆ. ನೋಡಿ ಸ್ನೇಹಿತರೆ, ಮೇಲೆ ಮರ ಇರೋದ್ರ ಮುಖಾಂತರ ಬಿಸಿಲಲ್ಲಿ ಒಣಗಿ ಅದ್ರ ಧೂಳೆಲ್ಲ ಗಾಡಿ ಮೇಲೆ ಬಿದ್ದಿದೆ. ಗಾಡಿ ಮಾತ್ರ ಆಲ್ಮೋಸ್ಟ್ ಕ್ಲಾಸ್ ಆಗಿದೆ ಎಕ್ಸ್ಟೀರಿಯರು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ, ಆಲ್ಮೋಸ್ಟ್ 95% ಬ್ರ್ಯಾಂಡ್ ನ್ಯೂ ಟೈರ್ ಇರ್ತಕ್ಕಂಥ ಗಾಡಿ. ಇದು ಕೂಡ VXI ಅಲ್ಲ ಸರ್? VXI ಮಿಡ್ ಸೆಗ್ಮೆಂಟ್. ಟೂರ್ ಎಮ್ಮು ಬರುತ್ತೆ, VXI ಬರುತ್ತೆ, ಎಲ್ಲ ಮಿಕ್ಸ್ ಇದೆ ನಮ್ಮ ಹತ್ರ. ಎಲ್ಲ ಮಿಕ್ಸ್ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇನೋವಾ ಇದೆ. ಇನೋವಾದಲ್ಲಿ ಯಾವ್ದಿದು? ಇದು G ವರ್ಷನ್. ಇದು 2019 ಮಾಡಲು ಹಾಂ ಹಾಂ 1 ಲಕ್ಷ ಎಲ್ಲ ಕಂಪ್ನಿ ಮೇಂಟೆನೆನ್ಸ್. 1,30,000 ಓಡಿದೆ. ಹಾಂ 16,80,000 ಕೊಟ್ಟು ಮಾಡ್ತಾ ಇದ್ದೀನಿ, 16.5 ಲಕ್ಷ ಕೊಡ್ತೀನಿ. 16.5 ಲಕ್ಷಕ್ಕೆ 2019 19 ಮಾಡಲು ಲೋನ್ ಬಂದು 12ರಿಂದ 13 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಲೋನ್ ಅಷ್ಟು 12ರಿಂದ 13 ಲಕ್ಷ ಲೋನ್. 12ರಿಂದ 13 ಲಕ್ಷ ಲೋನ್. 3.5 ಲೋನ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಅಲ್ವಾ ಸರ್? 3.5 ಇದ್ರೆ ಸಾಕು. ಶೋರೂಮ್ ಹಿಸ್ಟ್ರಿ ಸಮೇತ ಸಿಗ್ತಾ ಇದೆ. ಹೌದು ಕೊಡ್ತೀವಿ. ಹಾಗೆ ಸ್ನೇಹಿತರೆ, ಇಲ್ಲೂ ಕೂಡ ಒಂದು ಎಕ್ಸೆಂಟು, ಒಂದು ಟೊಯೋಟಾ ETS, ಹಾಗೆ ರಿಡ್ಜು, 3 ಗಾಡಿಗಳಿದಾವೆ. ಸರ್ ETS ಡೀಟೇಲ್ಸು? ಸರ್ ಇದು 2016 ಮಾಡಲಿದ್ದು ಹಾಂ ಹಾಂ 5,20,000 ಕೊಟ್ಟು ಮಾಡ್ತಾ ಇದ್ದೀನಿ, ಒಂದು 5 ಲಕ್ಷ ಕೊಡ್ತೀನಿ. 5 ಲಕ್ಷಕ್ಕೆ 2016 ಮಾಡಲ್ಲು ಹೌದು ETS. ಹೌದು. ಯಾವ್ದು? GD ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆಯಾ? ನೋಡಿ ಸ್ನೇಹಿತರೆ, ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಎಷ್ಟು ಹೊಡಿದೆ ಸರ್ ಗಾಡಿ? ಇದು ಬಂದು ನಿಮಗೆ 1,80,000 ಹೊಡಿದೆ. 1,80,000 ಓಡಿರ್ತಕ್ಕಂಥದ್ದು. ಹೌದು. ಎಷ್ಟು ಹೇಳ್ತಾ ಇದ್ದೀರಾ? 5 ಲಕ್ಷ. 5 ಲಕ್ಷ ರೌಂಡ್ ಫಿಗರ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತಲ್ವಾ? ಮಾಡ್ಕೊಡ್ತೀನಿ. ಓಕೆ. ಹಾಗೆ ಬನ್ನಿ ಸ್ನೇಹಿತರೆ, ಇನ್ನೊಂದು Hyundai Accent ನೋಡ್ತಾ ಇದ್ದೀವಿ. ಯಾವ ಮಾಡಲ್ ಸರ್ ಇದು? ಇದು ನೋಡಿ 2017 ಮಾಡಲಿದ್ದು. ಹಾಂ ಹಾಂ ಈ ವೆಹಿಕಲ್ ಬಂದು ನಿಮಗೆ 3,80,000 ಕೋಟ್ ಮಾಡ್ತಾ ಇದ್ದೀವಿ, ಹಾಂ ಹಾಂ ಒಂದು 3,50,000 ಮಾಡಿ ಕೊಡ್ತೀನಿ. 3.5 ಲಕ್ಷಕ್ಕೆ Accent 2017 ಮಾಡಲು. ಸಿಂಗಲ್ ಓನರ್. ಲೋನ್ ಬಂದು ನಿಮಗೆ 2.5 ಲಕ್ಷ ಲೋನ್. Single owner. ಸಿಂಗಲ್ ಓನರ್. 2.5 ಲಕ್ಷ ಲೋನೇ ಆಗುತ್ತೆ. ಲೋನ್ ಆಗುತ್ತೆ. 1 ಲಕ್ಷ ಇದ್ರೆ ಸಾಕು. ಓಕೆ. ನೋಡಿ ಸ್ನೇಹಿತರೆ, ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಲ್ಲಿದೆ KS03 AE357N ಗಾಡಿ ನಂಬರ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ಫೋನ್ ಹಾಕ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಇನ್ನೊಂದು ರಿಡ್ಜ್ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಯಾವ ಮಾಡಲ್ ಸರ್? ಸರ್ ಇದು 2016 ಮಾಡಲಿದ್ದು. ಇದು LDA ಅಲ್ಲ, ಇದು VDA. ಇದು 4 ಪವರ್ ವಿಂಡೋ ಬರುತ್ತೆ. ಇದು ಬಂದು ನಿಮಗೆ 3,50,000 ಕೋಟ್ ಮಾಡ್ತಾ ಇದ್ದೀವಿ, ಒಂದು 3,20,000 ಕೊಡ್ತೀನಿ. 3,20,000ಕ್ಕೆ 2016 ಮಾಡಲು 16 ಮಾಡಲು ರಿಡ್ಜು VXI ಮಿಡ್ ಸೆಗ್ಮೆಂಟಾ? VDA ಡೀಸೆಲ್. ಸಾರಿ. ನೋಡಿ ಸ್ನೇಹಿತರೆ, VDA ಸಿಗ್ತಾ ಇದೆ ನಿಮಗೆ. ಗಾಡಿ ನಂಬರ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಬ್ರಿಡ್ಜ್ ಸ್ಟೋನು ಬ್ರ್ಯಾಂಡ್ 100% ಬ್ರ್ಯಾಂಡ್ ನೀವು ಇರ್ತಕ್ಕಂಥ ಟೈರು ಕೂಡ ಸಿಗ್ತಾ ಇದೆ ನಿಮಗೆ. ಯಾರೆಲ್ಲ ರಿಡ್ಜ್ ಬೇಕು ಅಂತಕ್ಕಂಥವ್ರಿಗೆ ಆಲ್ಮೋಸ್ಟು ಎಲ್ಲ ಶೋರೂಮ್ ತಿರುಗಿದ್ರು ಕೂಡ ರಿಡ್ಜು ಎಲ್ಲೋ ಬೋರ್ಡಲ್ಲಿ ಕಡಿಮೆ ನಿಮಗೆ ಸಿಗ್ತಕ್ಕಂಥದ್ದು. ಅಂಥದ್ದು ಒಂದು ಗಾಡಿ ನಿಮಗೆ ಮಲೆ ಮಹದೇಶ್ವರ ಕಾರ್ಸಲ್ಲಿ ಸಿಗುತ್ತೆ. ಒಂದೇ ಅಲ್ವಾ ಸರ್? ಜಾಸ್ತಿ ಇಲ್ಲ ಅಲ್ವಾ? ಸುಮ್ಮನೆ 50 ಇದೆ 65 ಅಂತ ಸುಮ್ಮನೆ ಹೇಳೋದಲ್ಲ. ಒಂದೇ ಅಷ್ಟೇ. ಡಿಮ್ಯಾಂಡ್ ಗಾಡಿ ಕೂಡ ಹೌದು, ಎಲ್ಲ ಬೋರ್ಡಲ್ಲಿ ರಿಡ್ಜ್ ಬೇಕು ಅಂತಕ್ಕಂಥವ್ರಿಗೆ ಅಲ್ವಾ? ನೋಡಿ ಸ್ನೇಹಿತರೆ, ಲೋನು ಆಗುತ್ತೆ ನಿಮ್ಗೆ. ಲೋನು ಮಾಡಿಸ್ಕೊಡ್ತೀರಾ? 1.5 ಲಕ್ಷ ಆಗುತ್ತೆ. ಓಕೆ, ಸೂಪರ್ ಸರ್. ಇನ್ಯಾವ್ಯಾವ ಗಾಡಿಗಳು ನೋಡ್ಬೋದು ಈಗ? ಇನ್ನ ಇದೆ ನಮ್ಮ ಹತ್ರ. ಟೆಂಪೋ ಟ್ರಾವೆಲರ್ ಇದೆ, ಮಹಾರಾಜ 6 ಇದೆ ಅಂದ್ರಲ್ಲ ಗಾಡಿ. ಮಹಾರಾಜ ಇದೆ, ಆಮೇಲೆ ಇಂಡಿಕಾ ಇದೆ. ಬನ್ನಿ ಸರ್, ಇನ್ನ ತೋರಿಸ್ತೀವಿ. ಸ್ನೇಹಿತರೆ, ಮಲೆ ಮಹದೇಶ್ವರ ಕಾರ್ಸಲ್ಲಿ ಆಲ್ಮೋಸ್ಟ್ ಶೋರೂಮ್ ಹತ್ರ ಅಷ್ಟೇ ಅಲ್ಲ, ಇವರು ಗೋಡಾನಲ್ಲೂ ಕೂಡ ಗಾಡಿಗಳು ನಿಲ್ಸಿರ್ತಾರೆ. ಅದಲ್ದಲ್ಲೇ ನೋಡಿ, ಲೇಔಟಲ್ಲಿ ಅವ್ರ ಮನೆ ಸುತ್ತಮುತ್ತ ಕೂಡ ಗಾಡಿಗಳನ್ನ ನಿಲ್ಸಿರ್ತಾರೆ. ಅಲ್ಲೂ ಕೂಡ ನಿಮಗೆ ಒಂದು TT ನೋಡ್ತಾ ಇರ್ಬೋದು, ಹಾಗೆ ಎರ್ಟಿಗಾ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಒಂದು Accent ಇದೆ, ಹಾಗೆ ಇಲ್ಲೂ ಕೂಡ ಗಾಡಿಗಳಿಗೆ ಬಂದಿದೆ. ಇದೆಲ್ಲ ತುಂಬ ಡಸ್ಟ್ ಆಗಿದೆ, ಯಾಕಂದರೆ ರೋಡಲ್ಲಿ ನಿಲ್ಲಿಸಿ ಆಲ್ಮೋಸ್ಟ್ ಸ್ಟಾಕ್ಸು ಏನು ನೀಟಾಗಿ ಇದೆ, ಹಿಂಗೆ ಇರೋವು ನೀಟಾಗಿ ವಾಶ್ ಮಾಡಿ ನಿಲ್ಸಿರೋದು ಸರ್. ಇವಾಗ ಸ್ಟಾಕ್ ನಮ್ಗೆ ಜಾಸ್ತಿ ಇದ್ದಾಗ ಇಲ್ಲಿ ಬ್ಯಾಕ್ ಸೈಡ್ ಹಾಕ್ತೀವಿ, ತಿರ್ಗಾ ವಾಶ್ ಮಾಡಿದ್ರೆ ಅದೇ ತರ ಇರುತ್ತೆ ಗಾಡಿ. ಸರ್, ನಮ್ಮ ಗಾಡಿನೇ ಆಗಲಿ ಸುಮ್ಮನೆ ಸೈಡಿಗೆ ನಿಲ್ಸಿದ್ರು ಕೂಡ ಡಸ್ಟ್ ಆಗೇ ಆಗುತ್ತೆ ಯೂಶಲ್ ಆಗಿ. ಸೊ ಹಾಗಾಗಿ ಇದು ವಾಶ್ ಮಾಡಿ ನೀಟಾಗಿ ರಿಫರ್ಬ್ ಮಾಡೇ ಕೊಡ್ತೀರಾ ಗಾಡಿ. ಈಗ ಇದೇ ಆಗಲಿ ಬಫಿಂಗ್ ಆಗಲಿ ಏನೇ ಚಿಕ್ಕ ಪುಟ್ಟ ಐಟಮ್ ಎಲ್ಲ ಮಾಡಿ ನಂಬರ್ ಪ್ಲೇಟ್ ಹೊಸದು IND ಹಾಕಿ ಕೊಡ್ತೀವಿ.
ಓಕೆ ನೋಡಿ ಸ್ನೇಹಿತರೆ ಇಲ್ಲೊಂದು ಗಾಡಿ ನಿಂತಿದೆ ಸರ್, ಇದು ಸೆಲ್ ಇದೆ 2016 ಮಾಡಲಿದ್ದು ಡಿಸೈರ್ ಇದು ಲಾಂಗ್ ಡಿಕ್ಕಿ. ಈ ವೆಹಿಕಲ್ ಬಂದು ನಿಮಗೆ 4 ಲಕ್ಷ ಕೋಟ್ ಮಾಡ್ತಾ ಇದೀವಿ. ಓಕೆ, ಒಂದು 3,70,000 ಮಾಡಿ ಕೊಡ್ತೀವಿ. 3,70,000ಕ್ಕೆ 2016 ಮಾಡಲು ಲಾಂಗ್ ಡಿಕ್ಕಿ. ಲಾಂಗ್ ಡಿಕ್ಕಿ ಸಿಂಗಲ್ ಓನರ್. 2.5 ಲಕ್ಷ ಲೋನ್ ಆಗುತ್ತೆ. 2.5 ಲಕ್ಷ. ಹಾಂ, 2.5 ಲಕ್ಷ ಲೋನ್ ಆಗುತ್ತೆ. ಫೈನಲ್ ರೇಟು ಸರ್ ಒಂದು 3,70,000 ಮಾಡಿ ಕೊಡ್ತೀವಿ. 3,70,000 ಅದು ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಲೋನು ಮಾಡ್ಕೊಡ್ತೀವಿ. ಓಕೆ, ಮತ್ತೆ ಇವುಗಳಲ್ಲಿ ಯಾವುದಿದೆ ಸೇಲಿಗೆ? ನೋಡಿ, ಇದು 2018 ಮಾಡಲಿ ಎಕ್ಸೆಂಟ್. ಇದು ಬಂದು ನಿಮಗೆ 4,10,000 ಕೋಟ್ ಮಾಡ್ತಾ ಇದೀವಿ. ಒಂದು 3,90,000 ಮಾಡಿ ಕೊಡ್ತೀವಿ. 3,90,000ಕ್ಕೆ 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ 3.5 ಲೋನ್ ಮಾಡ್ಕೊಡ್ತೀವಿ. ಓಕೆ, ನೋಡಿ ಸ್ನೇಹಿತರೆ ಎಕ್ಸೆಂಟ್ ಯಾರಿಗೆಲ್ಲ ಬೇಕು ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ಫೋನ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಮಲೆ ಮಹದೇಶ್ವರ ಕಾರ್ಸಿಗೆ ಬರ್ಬೋದು ಸ್ನೇಹಿತರೆ. ಏನು ಬೇಕು ಚಿಕ್ಕ ಪುಟ್ಟದ್ದೆಲ್ಲ ಕೂಡ ಇವರು ಮಾಡಿಸಿ ಕೊಡ್ತಾರೆ ಸರ್. ಮತ್ತೆ ಅವು ಗಾಡಿಗಳಲ್ಲಿ ಇವೆಲ್ಲ ಸಿಕ್ಕಾಪಟ್ಟೆ ಡಸ್ಟ್ ಆಗಿ ನಿಂತಿದೆ ರೋಡ್ ಸೈಡ್ ನಿಲ್ಲಿಸಿ. ನೋಡಿ, 2016 ಮಾಡಲು ಡಿಸೈರು. ಇದು ಬಂದು ನಿಮಗೆ 3,80,000 ಹೇಳ್ತಾ ಇದ್ದೀನಿ. 3,50,000 ಕೊಡ್ತೀವಿ. 3,50,000 ಸಿಂಗಲ್ ಓನರ್ ಗಾಡಿ. ಹೌದು, ಸಿಂಗಲ್ ಓನರ್. ಇದಕ್ಕೂ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಓಕೆ, ಇದು ಎಕ್ಸೆಂಟು. ಇದು 2018 ಮಾಡಲು. ಇದು 4,30,000 ಹೇಳ್ತಾ ಇದೀವಿ. ಇದು ಬಂದು 4,10,000 ಮಾಡೋಣ. ಸಿಂಗಲ್ ಓನರ್. ಹೌದು ಹೌದು. ಸರ್, ಈ ಥರ ಇರೋದನ್ನ ಫುಲ್ ರಿಫಬ್ ಆಗಿ ಏನು ಶೋರೂಮಲ್ಲಿ ನೋಡಿಸಿದ್ವೋ ಇಷ್ಟೊತ್ತು ಅದೇ ಥರನೇ ನಿಲ್ಲಿಸ್ತೀರಾ? ಅದೇ ಥರ ಬರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸೆಂಟ್. ನೋಡಿ, ಇದು 2018 ಮಾಡಲು. ಇದು 4,40 ಇದು ಮಾಡ್ತಾ ಇದೀವಿ. ಒಂದು 410 4,10 ಮಾಡ್ಕೊಡ್ತೀವಿ. 4,10,000ಕ್ಕೆ ಎಕ್ಸೆಂಟ್. ಹೌದು, 3.5 ಲೋನ್ ಆಗುತ್ತೆ. ಸಿಂಗಲ್ ಓನರು. ಹೌದು. ನೋಡಿ ಸ್ನೇಹಿತರೆ, ಸರ್ ಈಗ ಅಲ್ಲಿರೋದು ಇಲ್ಲಿರೋದು ಇದು ವಾಶ್ ಆಗಿಲ್ಲ, ಅದು ವಾಶ್ ಆಗಿದೆ. ಇವುಗಳು ಸ್ವಲ್ಪ ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಅವು ಕಂಪೇರ್ ಮಾಡಿಕೊಂಡು? ಇನ್ನೂ ಸ್ವಲ್ಪ ಕಡಿಮೆಗೆ ಮಾಡ್ಕೊಡ್ತೀರಾ? ಶೋರಾ? ಹೌದು. ಓಕೆ, ಮತ್ತಿನ್ಯಾವ ಗಾಡಿಗಳಿದ್ದಾವೆ? ಇನ್ನೂ ಇದೆ, ಎರ್ಟಿಗಾ ಇದೆ, ಟೆಂಪೋ ಟ್ರಾಲರ್ ಇದೆ. ಬನ್ನಿ ಸ್ನೇಹಿತರೆ, ಆಲ್ಮೋಸ್ಟ್ ಲೇಔಟ್ ಆ ಕಡೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಗಾಡಿಗಳಿದ್ದಾವೆ ಸರ್. ಅದು ಟಿ ಟಿ ಇದೆಯಲ್ಲ, ಏನು ಎಷ್ಟನೇ ಓನರ್ ಅದು ಗಾಡಿ? ಟಿ ಟಿ ಬಂದು 2019 ಮಾಡಲಿದ್ದು. 2019 ಮಾಡಲು. ಆ ಟೆಂಪೋ ಟ್ರಾವೆಲರ್ ಏನಿದೆಯೋ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಎರ್ಟಿಗಾ ಇದೆ. ಯಾವ ಮಾಡಲು ಸರ್ ಇದು? ಸರ್, ಇದು 2020 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಹೌದು. ಎಷ್ಟು ಓಡಿದೆ ಸರ್ ಗಾಡಿ? ಇದು ಬಂದು ನಿಮಗೆ 86,000 ಓಡಿರ್ತಕ್ಕಂಥ ಗಾಡಿ. ನೋಡಿ ಸ್ನೇಹಿತರೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥದ್ದು. ಗಾಡಿ ನಂಬರ್ ತೊಗೊಳ್ಳಿ, ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್, ಇದು ಬಂದು ನಿಮಗೆ 9 ಲಕ್ಷ ಇದು ಮಾಡ್ತಾ ಇದ್ದೀವಿ. 920 ಕೊಡ್ತೀನಿ. 920 ಕೊಡ್ತೀನಿ. 9 ರೌಂಡ್ ಫಿಗರ್ ಎಲ್ಲ ಎರ್ಟಿಗಾ ಏನೇನಿದಾವೆ ಎಲ್ಲ 9 ಲಕ್ಷ ರೌಂಡ್ ಫಿಗರ್ ಹೇಳಿ. ಆಯ್ತು, ಮಾಡ್ಕೊಡ್ತೀನಿ. ಎರ್ಟಿಗಾ ಏನು ಎಂಟೈರ್ ಮಲೆ ಮಹದೇಶ್ವರ ಕಾರ್ಸಲ್ಲಿ ಇದಾವೆ ಎಲ್ಲ 9 ಲಕ್ಷ ರೌಂಡ್ ಫಿಗರ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಇಲ್ಲ, 9 ಲಕ್ಷ ಫೈನಲ್. ಅಲ್ಲ, ಹೇಳ್ಬಿಡಿ. 9 ಲಕ್ಷ ಫೈನಲ್ ಕೊಡ್ತೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಇಲ್ಲ ಮಾಡೋಣ. ಲೋನ್ ಆಗುತ್ತಲ್ವಾ? ಲೋನ್ ಆಗುತ್ತೆ. ಸ್ಲೈಟ್ಲಿ ಅಂತೂ ಇಲ್ಲ, ಅದೇ ಫೈನಲ್. ಲೋನ್ ಬಂದು 7 ಲಕ್ಷ ಲೋನ್. ಅದೇ ಫೈನಲ್ ಸರ್. ಫೈನಲ್. ಸರ್ ನೋಡಿ, ಟೆಂಪೋ ಟ್ರಾಲರ್ ಟಿ ಟಿ 2019 ಮಾಡಲಿದ್ದು. ನಿಮಗೆ 14,70 ಕೊಟ್ಟು ಮಾಡ್ತಾ ಇದ್ದೀವಿ. 14,70,000. ಒಂದು 14,40,000 ಕೊಡ್ತೀನಿ ನೋಡಿ. 14 ಲಕ್ಷ ರೌಂಡ್ ಫಿಗರ್ ಮಾಡ್ಕೊಂಡ್ಬಿಟ್ರೆ ಅದರಲ್ಲೂ ನೆಗೋಷಿಯಬಲ್ ಬಂದು ಕೇಳ್ತಾರೆ. 14 ಲಕ್ಷ ಅಲ್ಲ, 14,40 ಹೇಳಿದ್ದು. ಒಂದು 14,25,000 ಮಾಡಿ. 14 ಮಾಡಿ ಸರ್, ಎರ್ಟಿಗಾನೇ ಮಾಡಿ. ಇದು ಮಾಡಿದೆ 14,25,000 ಮಾಡ್ಕೊಡ್ತೀನಿ. ಲೋನ್ ಬೇಕಾದ್ರೆ ಒಂದು 12 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ಅಂದ್ರೆ 14,40,000 ಅದ್ರ ನೆಗೋಷಿಯಬಲ್ ಆಗಿ 14,20,000 ಫೈನಲ್ ಹೇಳ್ತಾ ಇದ್ದೀರಾ ಅಲ್ವಾ? 12 ಲಕ್ಷ ಲೋನೇ ಮಾಡಿಸ್ಕೊಡ್ತಾ ಇದ್ದೀರಾ. ಸಿಂಗಲ್ ಓನರ್ ಗಾಡಿ ಅಲ್ವಾ ಸರ್? ಓಕೆ, ನೋಡಿ ಸ್ನೇಹಿತರೆ, ಗಾಡಿ ನೋಡ್ತಾ ಇರ್ಬೋದು. ಬನ್ನಿ ಸ್ನೇಹಿತರೆ, ಒಳಗಡೆ ಯಾವ ಥರ ಇದೆ ಲಾಕ್ ಓಪನ್ ಮಾಡಿ. ನೋಡಿ ಸ್ನೇಹಿತರೆ, ಒಳಗಡೆ ಅಂತ ಬಂದರೆ ಸರ್ ಎಷ್ಟು ಲೀಟ್ರ್ ಇದು ಗಾಡಿ? 12+1. 12+1. ಬನ್ನಿ ಸ್ನೇಹಿತರೆ ನೋಡೋಣ. 12+1 12+1 ಇರ್ತಕ್ಕಂಥ ಗಾಡಿ. ಇದರಲ್ಲಿ ವಿತ್ ನೀವು DJ ಲೈಟ್ ಕೂಡ ನೋಡ್ತಾ ಇರ್ಬೋದು. ಹಾಗೆಯೇ ಸ್ಪೀಕರ್ಸ್ ಕೂಡ ಇದೆ. ಪಾನಿಯರ್ ಸ್ಪೀಕರ್ಸ್ ಕೂಡ ಹಾಕಿದ್ದಾರೆ. ವಿತ್ TV ಕೂಡ ಇದೆ. ವಿತ್ ಪಾನಿಯರು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ನೋಡಿ, ರೇರ್ AC ಕೂಡ ಇದೆ. ಸೆಂಟ್ರಲ್ ಲೈಟು ಕೂಡ ಇದೆ. ಇದೇನು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದ? ಮುಂಚೆನೇ ಇತ್ತು, ಶೋರೂಮಿಂದನೇ ಲೈಟ್ ಬರ್ತಕ್ಕಂಥದ್ದು. ನೋಡಿ, ಯಾರಾದರೂ DJ ಲೈಟ್ ಎಲ್ಲ ಇವೆಲ್ಲ ಆಫ್ಟರ್ ಮಾರ್ಕೆಟೇ ಹಾಕ್ಸಿರ್ತಕ್ಕಂಥದ್ದು. ಇದೆಲ್ಲ ಇದೆ. ಯಾರಾದರೂ ಒಂದು ಟ್ರಿಪ್ಪು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, TT ಬೇಕು ಅಂತಕ್ಕಂಥವ್ರಿಗೆ 12 ಲಕ್ಷ ಲೋನೇ ಮಾಡಿಸ್ಕೊಡ್ತಾರೆ. 14,20,000 ರೂಪಾಯಿಗೆ ನಿಮಗೆ ಟೆಂಪೋ ಟ್ರಾವೆಲರ್ TT ಸಿಗ್ತಾ ಇದೆ ಸ್ನೇಹಿತರೆ, ಮಲೆ ಮಹದೇಶ್ವರ ಕಾರ್ಸಲ್ಲಿ ಸಿಂಗಲ್ ಓನರ್ ಗಾಡಿ. ಸರ್, ಏನು ಚಾನ್ಸಲ್ಲಿ ಕೊಡ್ತೀನಿ ಅಂದ್ರಿ ಝೈಲೋ, ಹೇಳಿ ಸರ್ ಡೀಟೇಲ್ಸ್. ಸರ್, ಇದು 2019 ಮಾಡಲು. 3,50,000 ಕೊಡ್ತೀನಿ. 7+1 ಗಾಡಿ. ಲೋನ್ ಬೇಕಾದ್ರೆ ನಿಮಗೆ 3.5 ಲಕ್ಷ ಲೋನೇ ಮಾಡ್ಕೊಟ್ಬಿಡ್ತೀನಿ. 0 ಡೌನ್ ಪೇಮೆಂಟ್. ಹೌದು. ಬನ್ನಿ, ಪ್ರೊಫೈಲ್ ಚೆನ್ನಾಗಿದ್ರೆ ಗಾಡಿನೇ ತಗೊಂಡೋಗಿ ಲೋನ್ ಕಟ್ಕೊಳ್ಳಿ. ಅಷ್ಟೇ ಅಲ್ವಾ? ಹೌದು. ಓಕೆ, ಇನ್ನೆಷ್ಟಿದೆ ಸರ್ ಗಾಡಿ? 2017 ಮಾಡಲು. 3,70,000 ಕೋಟ್ ಮಾಡ್ತಾ ಇದೀವಿ. ಒಂದು 3,40,000 ಕೊಡ್ತೀನಿ. ಇನ್ನೂ ಸ್ವಲ್ಪ ಕಡಿಮೆ ಸರ್, ಇದೇ ಕಮ್ಮಿ, ಯಾರು ಕೊಡಲ್ಲ. 3,40,000 ಕಮ್ಮಿ. 2017 ಮಾಡಲ್, ಸಿಂಗಲ್ ಓನರ್ ಎಕ್ಸೆಂಟ್. ಹೌದು. 2.5-3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2.5-3 ಲಕ್ಷ ಲೋನ್ ಸಿಂಗಲ್ ಓನರ್. ಹೌದು. 21 ಮಾಡಲ ಸರ್ ಇದು? ಹೌದು.
ಹೇಳಿ ಸರ್ ಡೀಟೇಲ್ಸ್. ಈಗ CNG ಪೆಟ್ರೋಲ್ ಇದು 21 ನಿಮಗೆ ಒಂದು 10,70,000 ಕೋಟ್ ಮಾಡ್ತಾ ಇದ್ದೀನಿ, ಒಂದು 10.5 ಲಕ್ಷ ಕೊಡ್ತೀನಿ. 10.5 ಲಕ್ಷಕ್ಕೆ 2021 ಮಾಡಲ್ ಸಿಂಗಲ್ ಓನರ್ ಎರ್ಟಿಗಾ. ಹೌದು, CNG ಪೆಟ್ರೋಲ್ ವಿತ್ CNG. ಹೌದು, VXI. ಇದು ಕಂಪನಿಯಿಂದಾನೇ ಬಂದಿರತಕ್ಕಂಥದ್ದು CNG ಅಥವಾ ಕಂಪ್ನಿಯಿಂದ ಬಂದಿರೋದು? ಆಫ್ಟರ್ ಮಾರ್ಕೆಟ್ ಫಿಕ್ಸ್ ಮಾಡಿಲ್ಲ. ಇಲ್ಲ, ಕಂಪನಿಯಿಂದಾನೇ. ಹೌದು, RC ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ. ಹೌದು, ವಿತ್ CNG ಅಂತ. ಹೌದು. ಎಷ್ಟು? 10 ಲಕ್ಷದ 10,50,000 ಕೊಡ್ತೀನಿ. ಫೈನಲ್ ಒಂದು 10-40 ಮಾಡ್ಕೊಡ್ತೀನಿ. ಜೈಲ್ ಒಂದಲ್ಲ, ಇದು ಎರಡನೇ ಗಾಡಿ. ಇದು ಹೌದು, ಎರಡಿದ್ದಾವೆ. ಹೌದು, ಎರಡು. ಏನು ಸರ್ ಡೀಟೇಲ್ಸ್? ಇದು 2017 ಮಾಡಲು, ಇದು ಫಸ್ಟ್ ಓನರ್ ಗಾಡಿ. ಇದು ಬಂದು ನಿಮಗೆ 3 ಲಕ್ಷಕ್ಕೆ ಕೊಡ್ತೀನಿ. 3 ಲಕ್ಷಕ್ಕೆ? ಹೌದು, ಸಿಂಗಲ್ ಓನರ್ ಗಾಡಿ. ಹೌದು, 3 ಲಕ್ಷ ಲೋನೇ ಮಾಡ್ಕೊಟ್ಬಿಡ್ತೀನಿ. 20 ಮಾಡಲಾ? 2017 ಮಾಡಲು, ಜೈಲು D4 ಇದು. 3 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ, 3 ಲಕ್ಷ ಲೋನೇ ಮಾಡ್ಕೊಟ್ಬಿಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಹೌದು, 2017 ಮಾಡಲ್. ಹೌದು, ಜೈಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಹೌದು, 3 ಲಕ್ಷ 7+1 ಲೋನ್ ಮಾಡಿ ಕೊಟ್ಬಿಡ್ತೀನಿ. 7+1. ಹೌದು, 7+1. ಸರ್ ನೋಡಿ, ಇದು 2020 ಮಾಡಲಿದು ಮರಾಜು. ಹೋದ ಸತಿ ಎಲ್ಲ ನಿಮಗೆ 6,70,000 6.5 ಲಕ್ಷ ಕೊಟ್ಟಿದ್ದೀನಿ. ಈ ಸತಿ ನಿಮ್ಗೆ ಒಳ್ಳೆ ಆಫರ್ ಮಾಡಿ ಕೊಡ್ತಾ ಇದ್ದೀನಿ. 5,70,000 ಕೊಡ್ತೀನಿ. 5,70,000ಕ್ಕೆ 2020 ಮಾಡಲು. ಹೌದು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಈಗ ಎಷ್ಟಿದಾವೆ ಮರಾಜು? 3 ಗಾಡಿ ಇದೆ. ಇದೊಂದಿದೆ ಗಾಡಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಬ್ಯಾಕ್ ಸೈಡ್ ಒಂದಿದೆ, ನೋಡ್ಕೊಳ್ಳಿ. ಸೈಡ್ ಒಂದಿದೆ, ಆ ಕಡೆಯಿಂದ ತೋರಿಸಿ. ಓಕೆ ಸರ್, ಫೈನಲ್ ರೇಟ್ ಹೇಳಿ ಸರ್. ನೋಡಿ, 2020 ಮಾಡಲಿದು. ಬನ್ನಿ ತೋರಿಸಿ. 2020 ಮಾಡಲ್ಲ. ಹೌದು, 5,60 ಕೊಡ್ತೀನಿ. ಹೋಗಿ 5,60. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 5 ಲಕ್ಷ. ಮೂರು ಅದೇ ರೇಟಾ? ಇಲ್ಲ, ಇದು ಬಂದು ನಿಮ್ಗೆ 5.5 19. 2 ರೌಂಡ್ ಫಿಗರ್ ಮಾಡಿಬಿಡಿ. ಆಯ್ತು, 5.5 3. ಹಂಗಲ್ಲ ಸರ್, ಇದೇನು ರೇಟ್ ಹೇಳ್ತಾ ಇದ್ದೀರಾ? ಇದು 5,70,000 ಬೇಕು. 20 ಇದು, ಇವೆರಡು 19. 5.5 ಕೊಡ್ತೀನಿ. 3 ಗಾಡಿ ಯಾವ್ದಾರ ತಗೊಳ್ಳಿ. 5.5. ಹೌದು, 5.70 ಇರೋದು 5.50 ಮಾಡಿದ್ರಿ. ಇದು 5.50, ಅದು 50. ಇದು 55 ಹೇಳ್ತಾ ಇದ್ರಿ. ಹೌದು, ಇದು ಸ್ವಲ್ಪ ಇನ್ನೂ ಕಡಿಮೆ ಮಾಡಿ. 5.40 ಮಾಡಿ. 5.40 5.40 ಗಾಡಿ ಅಲ್ವಾ? ಹೌದು, 5.40 ಲೋನು ಆಗುತ್ತೆ. ಲೋನ್ ಬಂದು 5 ಲಕ್ಷ 4.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಲೋನೇ ಆಗುತ್ತೆ. ಹೌದು, 5 ಲಕ್ಷನೂ ಆಗ್ಬೋದು, ಇಲ್ಲ 4.25 ಆಗ್ಬೋದು. ಡೀಸೆಲ್ ವೇರಿಯಂಟ್ ಎಲ್ಲ ಡೀಸೆಲ್ ವೇರಿಯಂಟ್.